ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದಂತಹ ದಿನವೂ, ಕರ್ತನ ದಿನವೂ, ಭಾನುವಾರವೂ, ದೇವರ ಆಲಯಕ್ಕೆ ಹೋಗುವುದಕ್ಕಾಗಿ ದೇವರು ನಮಗೆ ಕೊಟ್ಟಿದ್ದಕ್ಕಾಗಿ ವಂದನೆಗಳು. ದೇವರ ಆಲಯಕ್ಕಾಗಿ ಸಿದ್ಧರಾಗ್ತಿದ್ದೀರಾ? ಒಂದು ವರ್ಷದಲ್ಲಿ 52 ಭಾನುವಾರಗಳಿರುತ್ತವೆ. ಮೇಕ್ ಇಟ್ ಅ ಪಾಯಿಂಟ್. 52 ವಾರಗಳೆಲ್ಲ ಖಂಡಿತವಾಗಿಯೂ ಎಷ್ಟೇ ಆಟಂಕಗಳು ಬಂದ್ರು, ಎಷ್ಟೇ ಅಭ್ಯಂತರಗಳು ಬಂದ್ರು, ದೇವರ ಆಲಯಕ್ಕೆ ನಾನು ಹಾಜರಾಗುತ್ತೇನೆ, ಸಮಯವನ್ನು ಪಾಲಿಸುತ್ತೇನೆ ಎಂಬುದಾಗಿ ಒಂದು ನಿಬಂಧನೆ ಮಾಡಿಕೊಂಡು ನೋಡಿ. ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುತ್ತೇನೆಂದು ಹೇಳಿದ ಕರ್ತನು ನಿಮ್ಮನ್ನು ಎಷ್ಟು ರೀತಿಯಾಗಿ ಆಶೀರ್ವದಿಸಿದ್ದಾರೆ ಎಂಬುದಾಗಿ ನೀವು ಸಾಕ್ಷಿ ಕೊಡುವವರಾಗಿರ್ತೀರಿ. ಕರ್ತನನ್ನು ನಿರ್ಲಕ್ಷ್ಯ ಮಾಡುವಾಗ ನಾವು ಅನೇಕ ಆಶೀರ್ವಾದಗಳನ್ನು ಕಳೆದುಕೊಳ್ತೇವೆ. ಕರ್ತನಿಗೆ ಮೊರೆ ಇಡುತ್ತಿದ್ದೇವೆ, ಆದರೆ ಕೈ ಮಾತ್ರ ಚಾಚುತ್ತಿಲ್ಲ. ಹಾಗಲ್ಲ ಪ್ರಿಯರೇ, ಏನಾದರೂ ಬೇಕು ಎಂದು ಬೇಡುವಾಗ ನಾವು ಕೈ ಚಾಚಬೇಕಲ್ಲವೇ? ದೇವರ ಮುಂದೆ ಕೈಗಳನ್ನು ಚಾಚಿರಿ, ಕೈಗಳನ್ನು ಮೇಲಕ್ಕೆತ್ತಿ ಪ್ರಾರ್ಥಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಮನುಷ್ಯರ ಮುಂದೆ ನೀವು ಕೈ ಚಾಚುವ ಅವಶ್ಯಕತೆ ಇಲ್ಲ. ಆದರೆ ನಮ್ಮ ಕರ್ತನು ತನ್ನ ಹಿಡಿಯನ್ನು ಬಿಚ್ಚುವುದಾದರೆ ಸಕಲ ಜನರಿಗೂ ತೃಪ್ತಿಯಾಗುತ್ತದೆ. ಆದುದರಿಂದ ಆತನ ಹಿಡಿತದಲ್ಲಿಯೇ ಇದೆ ಪ್ರಿಯರೇ ಸಕಲ ದಿವ್ಯ ದಾನಗಳು. ಬನ್ನಿ ಹಾಗಾದರೆ ದೇವರ ಆಲಯಕ್ಕೆ ಹೋಗೋಣ. ನಮ್ಮ ಹೃದಯಗಳನ್ನು ಆತನ ವಾಕ್ಯದಿಂದ ತುಂಬಿಸಿಕೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಾವು ಸಭೆಗೆ ಹೋಗುವಂಥವರಾಗಿರುವಾಗ, ಸ್ವಲ್ಪ ಹೊತ್ತು ನಿಮ್ಮ ವಾಕ್ಯ ಧ್ಯಾನಿಸುತ್ತಿರುವಾಗ, ಈ ಸಮಯದಲ್ಲಿ ಮತ್ತೊಂದು ಮಾತು ವಾಗ್ದಾನದ ರೂಪದಲ್ಲಿ ನಮ್ಮೆಲ್ಲರೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಿಮ್ಮಲ್ಲಿ ಕೆಲವರು ಅಂದುಕೊಳ್ಬಹುದು, ಬ್ರದರ್ ನೀವು ಬೇಗ ಮುಗಿಸಿದರೆ ನಾವು ಸಭೆಗೆ ಹೋಗ್ತೇವೆ ಎಂಬುದಾಗಿ. ಸಭೆಗೆ ಹೋಗೋಣ ಅಂದುಕೊಳ್ತಿದ್ದೇನೆ ಅನ್ಬಹುದು. ನಿಮ್ಮ ಸಭೆ ಯಾವಾಗ ಆರಂಭ ಆಗುತ್ತೆ ಗೊತ್ತಿಲ್ಲ. ಕೆಲವು ಸಭೆಗಳು 6 ಗಂಟೆಗೆ ಆರಂಭ ಆಗ್ತವೆ. ಇನ್ನು ಕೆಲವೊಂದು ಚರ್ಚಸ್ಗಳಲ್ಲಿ ಅರ್ಲಿ ಮಾರ್ನಿಂಗ್ ಸರ್ವಿಸಸ್ಗಳಿವೆ. ಮತ್ತು 8 ಗಂಟೆಗೆ, 9 ಗಂಟೆಗೆ, 10 ಗಂಟೆಗೆ ಅವರವರ ಕನ್ವಿನೆಂಟ್ ಪ್ರಕಾರವಾಗಿ ಕೆಲವೊಂದು ಚರ್ಚಸ್ಗಳಲ್ಲಿ 7-8 ಆರಾಧನೆಗಳನ್ನು ಕೂಡ ಇಡ್ತಿದ್ದಾರೆ. ಕೆಲವರು ಸ್ಥಳ ಸಾಕಾಗಲಾರದಕ್ಕಾಗಿ 2-3 ಆರಾಧನೆ ನೀಡುತ್ತಿದ್ದೇವೆ ನಮ್ಮಂಥವರು. ಇನ್ನು ಕೆಲವರಿಗೆ ಸ್ಥಳ ಇದ್ದಾಗಿಯೂ ಎಲ್ಲರೂ ಆ ಸಮಯಕ್ಕೆ ಬರಲಿಕ್ಕಾಗದೇ ಇರುವುದರಿಂದ ಬೇರೆ ಬೇರೆ ಸಮಯದಲ್ಲಿ ಆರಾಧನೆ ಸಮಯ ಇಡ್ತಾರೆ. ಹೇಗಾದ್ರೂ ಮಾಡಿ ಕೆಲವರು ರಕ್ಷಿಸಲ್ಪಡಬೇಕೆಂದು ಹೀಗೆ ಅನೇಕ ಪ್ರಯತ್ನಗಳು ಮಾಡಲಾಗ್ತಾ ಇವೆ. ಅಂತ್ಯ ದಿನಗಳಲ್ಲಿ ದೇವರಿಗೆ ಸ್ತೋತ್ರ. ಕಕ್ಷದಿಂದಾಗಲಿ ಛಲದಿಂದಾಗಲಿ ಸುವಾರ್ತೆ ಸಾರಲ್ಪಡ್ತಿದೆ, ಅಷ್ಟು ಸಾಕು ಎಂದಿರುವ ಪೌಲನ ಹಾಗೆ ಈ ದಿನ ದೇವರ ನಾಮ ಪ್ರಕಟಿಸಲ್ಪಡುತ್ತಿರುವ ಸ್ಥಳಗಳಲ್ಲಿ ದೇವರ ವಾಕ್ಯ ಕೇಳಲು ಆಶಿಸುವ ಜನರನ್ನು ಪವಿತ್ರಾತ್ಮ ದೇವರು ದರ್ಶಿಸುವ ಹಾಗೆ ಪ್ರಾರ್ಥನೆ ಮಾಡಲು ಬದ್ಧರಾಗಿದ್ದೇವೆ. ದೇವರ ಆಲಯಕ್ಕೆ ಯಾಕೆ ಹೋಗ್ತೀರಿ ಎಂದು ಕೇಳಿದ್ರೆ, ಕ್ರೈಸ್ತರಾಗಿದ್ದೇವಲ್ಲವೇ ಎನ್ನುತ್ತಾರೆ ಕೆಲವರು. ಆಚಾರದ ಪ್ರಕಾರ ನಾವು ಸಭೆಗೆ ಹೋಗುವುದರಿಂದ ಪ್ರಯೋಜನವಿಲ್ಲ ಪ್ರಿಯರೇ. ಚಿಕ್ಕಂದಿನಿಂದಲೂ ಅದನ್ನು ನಮಗೆ ರೂಢಿ ಮಾಡಿಸಿಬಿಡ್ತಾರೆ. ಭಾನುವಾರ ಬಂದ್ರೆ ಚರ್ಚಿಗೆ ಹೋಗಿ ಬಂದ್ರೆ ಒಂದು ಕೆಲಸ ಆಗ್ಬಿಡುತ್ತೆ ಅಂದಿದ್ದಾನೆ ಒಬ್ಬ ವ್ಯಕ್ತಿ. ಅದರಲ್ಲೂ ಕೆಲಸ ಆಗೋದೇನಿದೆ? ಸಭೆಗೆ ಹೋಗುವುದನ್ನು ಒಂದು ರೀತಿಯಾಗಿ ಒಂಥರ ಭಾರವಾದ ಕೆಲಸವನ್ನಾಗಿ, ಒಂದು ಕಷ್ಟಕರವಾದ ಕೆಲಸವೆಂದು ಪರಿಗಣಿಸುವುದೇನು ನನಗರ್ಥ ಆಗಲ್ಲ. ಅಯ್ಯೋ, ದೇವರನ್ನು ನಾವು ಎದುರುಗೊಳ್ಳುವುದಕ್ಕಾಗಿ ಸಂತೋಷದಿಂದ ಹೋಗಬೇಕು. ದೇವರ ಆಲಯದಲ್ಲಿ ಕಳೆದ ಸಮಯ ಎಷ್ಟೋ ಉನ್ನತವಾದ ಸಮಯ. ನಿನ್ನ ಆಲಯದ ಅಂಗಳದಲ್ಲಿ ಕಳೆದ ಒಂದು ದಿನ ಬೇರೆ 1000 ದಿನಗಳಿಗಿಂತಲೂ ಶ್ರೇಷ್ಠವಾಗಿದೆ ಎಂದಿದ್ದಾನಲ್ಲವೇ ಭಕ್ತನು. ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನಾನು ಸಂತೋಷಿಸಿದೆನು, ನನಗೆ ಸಂತೋಷವಾಯಿತು ಅಂದಿದ್ದಾನಲ್ಲವೇ ದಾವೀದನು. ಹಾಗಾದರೆ ಈ ದಿನ ಸಭೆಗೆ ಯಾಕೆ ಹೋಗ್ತಿದ್ದೇವೆ, ಬರ್ತಿದ್ದೇವೆ, ನನಗೇನ್ ಸಿಕ್ಕಿದೆ ಅನ್ನುತ್ತೇವೆ ಮೇಲಿಂದ. ಕೇಳಿ ಪ್ರಿಯರೇ, ಸಭೆಗೆ ನಾವು ಯಾಕೆ ಹೋಗ್ತೇವೆ? ಮನುಷ್ಯರನ್ನು ನೋಡುವುದಕ್ಕಾಗಿ ಅಲ್ಲ, ಫ್ರೆಂಡ್ಸ್ಗಳಿಗೆ ಭೇಟಿಯಾಗಲು ಅಲ್ಲ, ಪಾಸ್ಟರ್ಸ್ಗಳಿಗೆ ವಂದನೆ ಹೇಳುವುದಕ್ಕಾಗಿ ಅಲ್ಲ, ಹಾಗೂ ಅಲ್ಲಿರುವ ಶಿಲುಬೆಗೆ ಕೈ ಮುಗಿದು ಒಂದು ನಮಸ್ಕಾರ ಮಾಡಿ ಬರುವುದಕ್ಕಾಗಲ್ಲ. ಅಷ್ಟಕ್ಕೂ ಆತ್ಮಸ್ವರೂಪನಾದ ದೇವರನ್ನು ಶಿಲುಬೆಯ ರೂಪದಲ್ಲಿ ನಾವು ನೋಡ್ಲಿಕ್ಕಾಗಲ್ಲ. ಫೋಟೋದ ರೂಪದಲ್ಲಿ ಆತನಿಲ್ಲ ಪ್ರಿಯರೇ. ಆತನನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವುದಕ್ಕಾಗಿ ನಾವು ಸಭೆಗೆ ಹೋಗಬೇಕು. ಒಮ್ಮೆ ನೋಡಿಕೊಳ್ಳೋಣ ಬನ್ನಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನ. ಪ್ರಿಯರೇ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾರೆ ಎಂದು ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡುವವನಾಗಿದ್ದಾನೆ ಎಂದು ನಂಬುವುದು ಅವಶ್ಯವಲ್ಲವೋ? ದೇವರ ಆಲಯಕ್ಕೆ ಹೋಗುವವನು ದೇವರು ಆಲಯದೊಳಗಿದ್ದಾರೆ
ಆತನು ನನಗೆ ಪ್ರತಿಫಲ ದಯಪಾಲಿಸುತ್ತಾನೆ, ನನ್ನ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾರೆ, ನಾನು ಆಶೀರ್ವದಿಸಲ್ಪಡುತ್ತೇನೆ ಎಂಬ ನಂಬಿಕೆಯಿಂದ ಹೋಗಬೇಕು. ನಂಬಿಕೆಯಿಂದ ಹೋಗಬೇಕು. ಆತ್ಮದಿಂದಲೂ ಸತ್ಯದಿಂದಲೂ ಆತನನ್ನು ಆರಾಧಿಸಲು ಹೋಗಬೇಕು. ನಾನು ಬೈಬಲ್ ಕಾಲೇಜಿನಲ್ಲಿರುವಾಗ ಅಡ್ಜರ್ನಿಂಗ್ ಕಂಪೌಂಡ್ನಲ್ಲಿ ಚಿಕ್ಕ ಮಕ್ಕಳ ಕಿಂಡರ್ ಗಾರ್ಡನ್ ಸ್ಕೂಲ್ ಇತ್ತು. ಆ ಚರ್ಚ್ ಒಳಗೆ ನಾನು ಗಾರ್ಡನಿಂಗ್ ಮಾಡ್ತಿರುವಾಗ, ಗಿಡಗಳಿಗೆ ನೀರು ಹೊಯ್ಯುತ್ತಿರುವಾಗ, ಅದರ ಪಕ್ಕದಲ್ಲಿ ಒಂದು ಚಿಕ್ಕ ಗೋಡೆ ಇತ್ತು. ಆಚೆ ಕಡೆಯಿಂದ ಒಬ್ಬ ಚಿಕ್ಕ ಹುಡುಗಿ ಬಂದು ಅವಳು ಹಿಂದಿಯಲ್ಲಿ ಹೀಗೆ ಕೇಳಿದಳು, ಏ ಕ್ಯಾ ಹೇ ಅಂದಳು. ಹಿಂದಿಯಲ್ಲಿಯೇ ಉತ್ತರ ಕೊಟ್ಟು ಏ ಮಂದಿರ್ ಹೇ ಅಂತ ಹೇಳಿದೆ. ಇದು ಏನು, ಈ ಕಂಪೌಂಡ್ ಏನಾಗಿದೆ ಅಂತ ಕೇಳಿದ್ರೆ ಇದು ಚರ್ಚ್ ಆಗಿದೆ ಅಂದೆ. ಯಾಕೆಂದ್ರೆ ಆಗಿನ ಕಾಲದಲ್ಲಿ ಟೀನ್ ಶೆಡ್ಡಿನ ಸಭೆಯೇ ಇತ್ತು. ಮುಂದ್ಗಡೆ ಕರ್ಟನ್ಸ್ಗಳನ್ನು ಹಾಕಲಾಗಿತ್ತು. ಆ ಹುಡುಗಿ ತಕ್ಷಣ ಕೇಳ್ತಾಳೆ, ತೋ ಪರಮೇಶ್ವರ್ ಕಹಾ ಹೇ ಎಂದು ಕೇಳಿದಳು. ಮಂದಿರ ಅಂದರೆ ಅಲ್ಲಿ ಒಂದು ವಿಗ್ರಹ ಇರಬೇಕಲ್ಲವೇ, ಅಲ್ಲಿ ಒಂದು ಸ್ಟ್ರಕ್ಚರ್ ಇರಬೇಕಲ್ಲವೇ? ಹೌದು ತಾನೆ? ಆ ಚಿಕ್ಕ ಹುಡುಗಿಗೆ ನಾನು ಹೇಳಿದ್ರೂ ಕೂಡ ಅರ್ಥ ಆಗಲ್ಲ. ಯಾ ಆತ್ಮಸ್ವರೂಪಿ ಹೈ ಅಂತ ಹೇಳಿದ್ದೇನೆ ಅಂದ್ಕೊಳ್ಳಿ. ಆತನು ಆತ್ಮಸ್ವರೂಪನಾಗಿದ್ದಾನೆ. ಆತನು ಮನುಷ್ಯರು ಕಟ್ಟಿರುವಂತಹ ಆಲಯಗಳಲ್ಲಿ ವಾಸಿಸುವುದಿಲ್ಲ. ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ. ನೀವು ನನಗೋಸ್ಕರ ಕಟ್ಟಲು ಉದ್ದೇಶಿಸುವ ಆಲಯ ಎಷ್ಟರದು? ಮತ್ಯಾಕೆ ಸಭೆಗಳು ಕಟ್ತಿದ್ದಾರೆಂದು ಕೇಳುವಿರೋ? ಸಭೆ ಕಟ್ಟುವಾಗ ನಾವೆಲ್ಲರೂ ಸೇರಿ ಕರ್ತನನ್ನು ಆರಾಧಿಸುವುದಕ್ಕೋಸ್ಕರ ಸಭೆ ನಮಗೆ ಬೇಕು, ಕರ್ತನನ್ನು ಕುಡ್ರಿಸುವುದಕ್ಕಾಗಿ ಅಲ್ಲ. ಎಲ್ಲಿ 2-3 ನನ್ನ ನಾಮದಲ್ಲಿ ಕೂಡಿ ಬರುತ್ತಾರೋ ಅಲ್ಲಿ ನಾನಿದ್ದೇನೆ ಎಂದು ದೇವರು ಹೇಳಿದ್ದಾರೆ. ಯಾವಾಗ ನಾವು ಆತನ ನಾಮದಲ್ಲಿ, ಆಲಯದಲ್ಲಿ, ಈ ದಿನ ಕೆಲವರಿಗೆ ಒಳ್ಳೆ ಆಲಯಗಳಿವೆ, ದೇವರಿಗೆ ಸ್ತೋತ್ರ. ಹೊರದೇಶಗಳಲ್ಲಾದರೂ ದೊಡ್ಡ ದೊಡ್ಡ ಕೆಥಡ್ರಲ್ಸ್ಗಳಿವೆ, ಆದರೆ ಆರಾಧಿಸಲು ಮನುಷ್ಯರೇ ಇಲ್ಲ. ಆದರೆ ಎಷ್ಟೋ ಜನರಿಗೆ ಹೊಸ ವಿಶ್ವಾಸಿಗಳು ರಕ್ಷಣೆ ಹೊಂದಿದಂಥವರು ಕೂಡ ಇದ್ದಾರೆ. ಭಾನುವಾರ ಆಲಯವಾಗಿ ಸೇರುವುದಕ್ಕಾಗಿ ಸ್ವಂತ ಸಭೆ ಇಲ್ಲ. ಒಂದು ಫಂಕ್ಷನ್ ಹಾಲ್ನಲ್ಲಿ, ಇಲ್ಲವೇ ಟೌನ್ ಹಾಲ್ ಅನ್ನು, ಹೀಗೆ ಯಾವುದೋ ಒಂದು ಸ್ಥಳವನ್ನು ಬಾಡಿಗೆ ತೆಗೆದುಕೊಂಡು, ಲೀಸ್ಗೆ ತೆಗೆದುಕೊಂಡು, ಅದರೊಳಗಡೆ ಎಲ್ಲವನ್ನು ಸಿದ್ಧ ಮಾಡಿಕೊಂಡು ಅಲ್ಲಿ ಎಲ್ಲರೂ ಗ್ಯಾದರ್ ಆಗುತ್ತಿರುವಾಗ ಇದು ಸಭೆಯಲ್ಲ ಎಂಬುದಾಗಿ ಅಂದ್ಕೊಳ್ಳುವ ಅವಶ್ಯಕತೆ ಇಲ್ಲ. ಬಹುಶಃ ಅದು ಸಭೆ ಅಲ್ಲದೇ ಇರಬಹುದು. ಆದರೆ ಎಲ್ಲಿ ಯೇಸುವಿನ ನಾಮದಲ್ಲಿ ನಾವು ಸೇರಿ ಬರುತ್ತೇವೋ, ನಾವೆಲ್ಲಾದರೂ ಹೊಸ ಸ್ಥಳದಲ್ಲಿ ಒಂದು ಮೀಟಿಂಗ್ ಇಟ್ಟರೆ ಮುಂಚಿತವಾಗಿಯೇ ನಮ್ಮ ಚರ್ಚ್ ಮೆಂಬರ್ಸ್ಗಳು ಆ ಹಾಲೆಲ್ಲ ತಿರುಗಾಡಿ, ಆ ಆವರಣವೆಲ್ಲ ತಿರುಗಾಡಿ ಪ್ರಾರ್ಥಿಸ್ತಾರೆ, ದೇವರೇ ಈ ಸ್ಥಳವನ್ನು ಪರಿಶುದ್ಧಗೊಳಿಸಿರಿ, ಈ ಸ್ಥಳದಲ್ಲಿ ಆಕ್ಯುಪೈ ಮಾಡಿಕೊಂಡಿರುವ ದುರಾತ್ಮ ಶಕ್ತಿಗಳನ್ನೆಲ್ಲ ಆಕಾಶಮಂಡಲದ ಸೈನ್ಯ ತೊಲಗಿಸುತ್ತೇವೆ, ನಿಮ್ಮ ಸನ್ನಿಧಿ ನಮಗೆ ದಯಪಾಲಿಸಿರಿ, ನಿಮ್ಮ ಮಕ್ಕಳನ್ನು ನೀವು ಆಕರ್ಷಿಸಿಕೊಳ್ಳ್ರಿ ಎಂದು ಪ್ರಾರ್ಥಿಸಿ ಆರಂಭಿಸ್ತೇವೆ. ಸ್ವಲ್ಪ ಹೊತ್ತು ಮುಂಚೆ ಸಾಮಾನ್ಯವಾಗಿರುವ ಹಾಲು ಆರಾಧನೆ ಪ್ರಾರಂಭಿಸಿದ ಕೂಡಲೇ ದೇವರ ಸನ್ನಿಧಿಯಿಂದ ತುಂಬಿಕೊಳ್ಳುವಂಥದ್ದು, ಪವಿತ್ರಾತ್ಮನ ಕಾರ್ಯಗಳು ನಡೆಯುವಂಥದ್ದು, ಸ್ವಸ್ಥತೆಗಳು ನಡೆಯುವಂಥದ್ದು, ವಾಕ್ಯ ಮನುಷ್ಯರ ಹೃದಯಗಳೊಳಗೆ ಪರಿವರ್ತನೆ ಉಂಟು ಮಾಡುವುದನ್ನು ನಾವು ನೋಡುವಾಗ ನಾನು ದೇವರನ್ನು ಎಷ್ಟೋ ಸ್ತುತಿಸುತ್ತೇನೆ. ಎಲ್ಲಿ ಅನ್ನುವುದು ಮುಖ್ಯವಲ್ಲ, ನಮ್ಮ ಸಭೆ ಎಷ್ಟು ಕಂಫರ್ಟೇಬಲ್ ಆಗಿದೆ ಅನ್ನುವುದು ಮುಖ್ಯವಲ್ಲ. ಈ ದಿನ ಬಹಳಷ್ಟು ಜನರಿಗೆ ಎಸಿ ಚರ್ಚಸ್ಗಳಿವೆ, ಬಹಳಷ್ಟು ಜನರಿಗೆ ಟೀನ್ ಶೆಡ್ಗಳಿವೆ, ಬಹಳಷ್ಟು ಜನರಿಗೆ ಚಿಕ್ಕ ಗುಡಿಸಿನಲ್ಲಿದ್ದಾರೆ, ಶಾಮಿಯಾನ ಹಾಕಿಕೊಂಡು ಗಿಡಗಳ ಕೆಳಗೂ ಕೂಡ ಆರಾಧಿಸುವವರಿದ್ದಾರೆ. ಅದಕ್ಕೆ ಯೇಸು ಹೇಳಿದ್ದಾರೆ, ಎಲ್ಲಿ 2-3 ಕೂಡಿ ಬರ್ತಾರೋ ಅದು ಎಲ್ಲಾದರೂ ಸಹ, ಯಾವುದೇ ಪಟ್ಟಣವಾಗಿರಲಿ, ಊರಾಗಿರಲಿ, ಯಾವುದೇ ಹಾಲ್ ಆಗಿರಲಿ, ಯಾವುದೇ ಕೋಣೆ ಆಗಲಿ, ಶಾಮಿಯಾನ ಆಗಲಿ, ಯಾವುದೇ ಗಿಡದ ಕೆಳಗಾಗಲಿ, ನನ್ನ ನಾಮ ಆರಾಧಿಸುವುದಕ್ಕಾಗಿ ಎಲ್ಲಿ 2-3 ಕೂಡಿ ಬರುತ್ತಾರೋ ಅಲ್ಲಿ ನಾನಿದ್ದೇನೆ ಅಂದಿದ್ದಾರೆ. ಅದಕ್ಕೆ ಯೇಸುವಿನ ನಾಮದಲ್ಲಿ ನಾವು ಕೂಡಿ ಬರುವಾಗ ನಮ್ಮ ಮಧ್ಯದಲ್ಲಿ ಯೇಸು ಇದ್ದಾರೆ ಎಂದು ನಂಬಬೇಕು. ನಮ್ಮ ಬಾಹ್ಯ ನೇತ್ರಗಳಿಂದ ಆತನ ಸ್ವರೂಪ ನೋಡ್ಲಿಕ್ಕಾಗಲ್ಲ, ಆದರೆ ಆತನ ಉಪಸ್ಥಿತಿ, ಆತನ ಮಹಿಮೆಯನ್ನು, ಆತನ ಪ್ರಸನ್ನತೆಯನ್ನು, ಆತನ ಸನ್ನಿಧಿಯನ್ನು ನಾವು ಅನುಭವಿಸಬಹುದು. ನೀವು ಹೋಗುವ ಸಭೆಯಲ್ಲಿ ದೇವರ ಸನ್ನಿಧಿಯನ್ನು ಅನುಭವಿಸ್ತಾ ಇದ್ದೀರಾ? ದೇವರಿಗೆ ನೀವು ಮಾಡುವ ಪ್ರಾರ್ಥನೆ ದೇವರು ಕೇಳಿದ್ದಾರೆ ಎಂದು ನಂಬುತ್ತಾ ಇದ್ದೀರಾ? ಆಲಯದೊಳಗೆ ಹೋಗಿ ದೇವರನ್ನು ಆರಾಧಿಸುತ್ತಾ ಇದ್ದೀರಾ? ಸಿಂಹಾಸನ ಆಸೀನರೂಢನಾದ ಕರ್ತನು, ಪರಲೋಕದಲ್ಲಿ ದೂತರಿಂದ ಹೊಗಳಲ್ಪಡುವಂತಹ ಕರ್ತನನ್ನು ನಾವು ಆರಾಧಿಸುತ್ತಿದ್ದೇವೆ ಎಂಬ ನಂಬಿಕೆಯೊಂದಿಗೆ ಈ ಲೋಕದಲ್ಲಿ, ಅಂದರೆ ಇಲ್ಲಿ ಭಕ್ತರು ಹಾಡುತ್ತಿದ್ದಾರೆ, ಆ ಪರಲೋಕದಲ್ಲಿ ದೂತರು ಹಾಡುತ್ತಿದ್ದಾರೆ, ಇಹದಲ್ಲಿ ಭಕ್ತರು ಆನಂದಿಸುತ್ತಿದ್ದಾರೆ ಎಂಬ ಒಂದು ಹಾಡಿದೆಯಲ್ಲವೇ?
ಹೌದು ಪ್ರಿಯರೇ, ವಿ ಆರ್ ಕನೆಕ್ಟೆಡ್ ಟು ಹೆವೆನ್. ನಾವು ದೇವರನ್ನು ಆರಾಧಿಸುತ್ತಿರುವಾಗ ಅವಾಗಲೇ ನಮ್ಮ ದೇಹಗಳಿಗೆ ಸ್ವಸ್ಥತೆ ಉಂಟಾಗ್ತದೆ, ನಮ್ಮ ಮನಸ್ಸಿಗೆ ನೆಮ್ಮದಿ ಉಂಟಾಗ್ತದೆ ಮತ್ತು ನಮ್ಮ ಮನಸ್ಸಾಕ್ಷಿ ಶುದ್ಧೀಕರಿಸಲ್ಪಡ್ತದೆ. ನಾವು ಆಧ್ಯಾತ್ಮಿಕ ಬಲವನ್ನು ಹೊಂದಿಕೊಳ್ತೇವೆ ಮತ್ತು ನಾವು ನಂಬಿಕೆಯಲ್ಲಿ ಅಭಿವೃದ್ಧಿ ಹೊಂದುತ್ತೇವೆ. ಸಭೆಯಲ್ಲಿ ಹಾಡುವಂಥದ್ದು ಒಂದು ಆಚಾರವಲ್ಲ ಪ್ರಿಯರೇ. ಆತ್ಮದಿಂದ ಹಾಡಬೇಕು, ಆತ್ಮದಲ್ಲಿ ಪ್ರಾರ್ಥಿಸಬೇಕು. ಪ್ರಾರ್ಥನೆಯ ಸಮಯ ಬಹಳಷ್ಟು ಜನರ ಚರ್ಚಸ್ಗಳಲ್ಲಿಲ್ಲ. ಮುಖ್ಯವಾಗಿ ಭಾನುವಾರವೂ ಕೂಡ ಪ್ರಾರ್ಥನೆ ಆರಾಧನೆಯಲ್ಲಿನ ಒಂದು ಭಾಗವೆಂಬ ಸಂಗತಿ ಮರ್ತೋಗ್ತಿದ್ದಾರೆ. ಹಾಡುವುದು ಕೂಡ ಕಾಯರವರಾಗಲಿ ಇಲ್ಲವೇ ವಿಶೇಷವಾದ ಹಾಡುವವರೇ ಸಂತೃಪ್ತಿ ಹೊಂದುತ್ತಾರೆಂದು ಭಾವಿಸುತ್ತಾರೆ ಹೊರತು ಸಭೆಯಾಗಿ ಯಾರೂ ಹಾಡಲ್ಲ. ಸಭೆಯಾಗಿ ನಾವೆಲ್ಲರೂ ಸೇರಿ ದೇವರನ್ನು ಆರಾಧಿಸಬೇಕು. ನಮಗೆ ಹಾಡು ಬರಲ್ಲ ಅಂತ ಹೇಳಬಾರ್ದು. ದೇವರು ನಮ್ಮೆಲ್ಲರಿಗೆ ಆ ಕೆಪಾಸಿಟಿ ಕೊಟ್ಟಿದ್ದಾರೆ. ನಿಮಗೆ ಮನಸ್ಸಿರುವುದಾದರೆ ನೀವು ಕಲಿಯಬಹುದು. ಕೇಳಿ ಪ್ರಿಯರೇ, ಸಭೆಗೆ ಹೋಗುವುದು ದೇವರನ್ನು ಆರಾಧಿಸುವುದಕ್ಕಾಗಿ, ಕರ್ತನಿಗೆ ಪ್ರಾರ್ಥಿಸುವುದಕ್ಕಾಗಿ, ಮತ್ತಷ್ಟು ಮುಖ್ಯವಾಗಿ ಯೇಸುವಿನ ಮಾತುಗಳನ್ನು ಕೇಳುವುದಕ್ಕಾಗಿ. ದೇವರ ಮಾತುಗಳನ್ನು ನಾವು ಕೇಳಬೇಕು. ವಾಕ್ಯ ಈ ದಿನ ನಮಗೆ ಏನನ್ನು ಹೇಳುತ್ತಾ ಇದೆ ಎಂಬುದಾಗಿ. ಈ ದಿನ ದೇವರು ನನಗೇನು ಮಾತಾಡ್ತಿದ್ದಾರೆ, ನಿನ್ನ ದಾಸನು ಕೇಳ್ತಿದ್ದೇನೆ, ಮಾತಾಡು ಅನ್ನಬೇಕು. ಈ ದಿನ ಗೈಡ್ ಮೀ ಲಾರ್ಡ್, ನನ್ನನ್ನು ನಡೆಸಿರಿ ದೇವರೇ, ನಾನು ನಡೆಯಬೇಕಾದ ಮಾರ್ಗವನ್ನು ನನಗೆ ಕಲಿಸಿಕೊಡಿರಿ. ನನ್ನ ವಿಷಯದಲ್ಲಿ ನಿಮ್ಮ ಚಿತ್ತ ಏನೆಂದು ಬಯಲುಪಡಿಸಿರಿ ದೇವರೇ. ಇದನ್ನೆಲ್ಲ ತಿಳ್ಕೊಳ್ಳಲು ನಾವು ಸಭೆಗೆ ಹೋಗಬೇಕು. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಎಂದು, ತನ್ನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಮತ್ತೆ ಅಂತಹ ನಂಬಿಕೆಯಿಂದ ನೀವು ಸಭೆಗೆ ಹೋಗುವಾಗ, ನೀವು ಕೊರತೆಯಲ್ಲಿ ಹೋಗುವಾಗ ಸಮೃದ್ಧಿಯಲ್ಲಿ ತಿರುಗಿ ಬರ್ತೀರಿ. ನೀವು ಬಾಧೆಯೊಂದಿಗೆ ಹೋಗುವಾಗ ಉಪಶಮನದೊಂದಿಗೆ ಹೊರಗೆ ಬರ್ತೀರಿ. ದುಃಖದಿಂದ ಹೋಗುವಾಗ ಸಂತೋಷದಿಂದ ಹೊರಗೆ ಬರ್ತೀರಿ. ಹನ್ನ ಅಳುತ್ತಾ ಹೋಗುತ್ತಾಳೆ ಆಲಯದೊಳಗೆ. ನೀರನ್ನೋ ಎನ್ನುವಂತೆ ತನ್ನ ಹೃದಯವನ್ನೆಲ್ಲ ದೇವರ ಮುಂದೆ ಹೊಯ್ದುಕೊಳ್ತಾಳೆ. ಒಂದು ವಾಗ್ದಾನ ಹೊಂದಿಕೊಳ್ತಾನೆ, ಬರುವ ವರ್ಷಕ್ಕೆಲ್ಲ ನೀನು ಒಂದು ಗಂಡು ಮಗುವನ್ನು ಪಡೆದುಕೊಳ್ತೀಯೆಂದು. ಇನ್ನು ಮೇಲೆ ದುಃಖ ಮುಖಳಾಗಿ ಇರುವುದನ್ನು ಆಕೆ ಬಿಟ್ಟಳು ಅಂತ ಇದೆ ಬೈಬಲ್ನಲ್ಲಿ. ಅವಳ ವಿಷಯದಲ್ಲಿ ವಾಗ್ದಾನ ನೆರವೇರಿತು. ಪ್ರತಿ ಸಾರಿ ಆಲಯಕ್ಕೆ ಹೋಗುವಾಗ ಯಾವ ಕೊರತೆ, ಯಾವ ಅನಾರೋಗ್ಯ, ಯಾವ ಸಮಸ್ಯೆದ ಕುರಿತು ದೇವರ ಸನ್ನಿಧಿಗೆ ಹೋಗ್ತಾ ಇದ್ದೀರಿ, ಇದರಿಂದ ದೇವರು ನನಗೆ ಬಿಡಿಸ್ತಾರೆ, ಇದನ್ನು ದೇವರೊಂದಿಗೆ ಹಂಚಿಕೊಳ್ಳಬೇಕು ಎಂಬ ಆಸೆಯೊಂದಿಗೆ ದೇವರ ಆಲಯಕ್ಕೆ ಹೋಗಿರಿ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರು ಇದ್ದಾರೆ ಎಂದು ನಂಬಬೇಕು, ಪ್ರತಿಫಲ ಕೂಡ ಕೊಡ್ತಾರೆಂದು ನಂಬಬೇಕು. ಒಬ್ಬ ತಂದೆ ತನ್ನ ಮಗನಿಗೆ ದೆವ್ವ ಹಿಡಿದಿದ್ದಕ್ಕೆ ಶಿಷ್ಯರ ಬಳಿಗೆ ಕೊಂಡೊಯ್ದಾಗ ಆ ಶಿಷ್ಯರು ದೆವ್ವ ಬಿಡಿಸಲು ಪ್ರಯತ್ನಿಸ್ತಾರೆ, ಆದರೆ ಅವರಿಂದ ಆಗಲಿಲ್ಲ. ಆ ದುರಾತ್ಮ ಬಿಡಿಸಲು ಅವರಿಂದ ಆಗಲಿಲ್ಲ. ಅಷ್ಟರೊಳಗೆ ಯೇಸು ರೂಪಾಂತರ ಬೆಟ್ಟದಿಂದ ಕೆಳಗೆ ಬಂದ ಕೂಡಲೇ ಆ ತಂದೆ ಓಡುತ್ತಾ ಬಂದು, ಏಸಯ್ಯ, ಈ ನನ್ನ ಮಗನಿಗೆ ದೆವ್ವ ಹಿಡಿದು ಪೀಡಿಸಲ್ಪಡ್ತಿದ್ದಾನೆ, ನನಗೆ ಸಹಾಯ ಮಾಡಿರಿ ಎಂದು ಕೇಳ್ತಾನೆ. ಆಗ ಯೇಸು ಹೇಳಿದ್ದೇನೆಂದರೆ, ನಂಬುವುದು ನಿನ್ನಿಂದಾಗುವುದಾದರೆ ನಂಬುವವನಿಂದ ಸಮಸ್ತವೂ ಸಾಧ್ಯ ಅನ್ನುತ್ತಾರೆ. ದೇವರು ನಮಗೆ ಏನಾದರೂ ಮಾಡಬೇಕಾದರೆ ನಾವು ನಂಬಬೇಕು. ನನಗೆ ಏನೂ ದೇವರು ಮಾಡಿಲ್ಲ ಎಂಬುದಾಗಿ ನೀವು ಅನ್ನುವುದಾದರೆ ಆತನು ಮಾಡಲಾರದಕ್ಕಾಗಿ ಅಲ್ಲ, ಅದನ್ನು ನೀವು ನಂಬಲಾರದಕ್ಕಾಗಿಯೇ ಹೊಂದಿಕೊಳ್ಳಲಿಲ್ಲ. ಪ್ರಾರ್ಥನೆಯಲ್ಲಿ ನೀವು ಏನೆಲ್ಲ ಬೇಡಿಕೊಳ್ಳುತ್ತಿದ್ದೀರೋ ಅವುಗಳೆಲ್ಲ ನಿಮಗೆ ದೊರಕಿವೆ ಎಂದು ನಂಬುವುದಾದರೆ ಅವು ನಿಮಗೆ ದೊರಕುವ ಹೊಂದಿದ್ದಾರೆ ಯೇಸು. ಹಾಗಾಗಿ ಸಭೆಗೆ ಹೋಗಿ ಪ್ರಾರ್ಥನೆಯಲ್ಲಿ ಈ ದಿನ ನನಗೆ ಉದ್ಯೋಗ ಬೇಕೆಂದು ಬೇಡಿಕೊಳ್ತೀರಿ. ನಮ್ಮ ಮಗಳ ವಿವಾಹ ವಿಷಯದಲ್ಲಿ ದೇವರೇ ಸಹಾಯ ಮಾಡಿರಿ ಎಂದು ಬೇಡಿಕೊಳ್ತೀರಿ. ಈ ದಿನ ಹೋಗಿ ದೇವರೇ ನನಗೆ ಅನೇಕ ಸಮಸ್ಯೆಗಳಿವೆ, ಆ ಸಮಸ್ಯೆಗಳಿಂದ ಬಿಡುಗಡೆ ಬೇಕು ಎಂದು ಬೇಡಿಕೊಳ್ತೀರಿ. ದಿಕ್ಕು ತೋಚದ ಸ್ಥಿತಿಯಲ್ಲಿದ್ದೇನೆ, ನಿಮ್ಮ ದಿಕ್ಕು ತೋರಿಸಿರಿ ಎಂದು ಬೇಡಿಕೊಳ್ತೀರಿ. ತಪ್ಪದೆ ದೇವರು ನನಗೆ ಉತ್ತರ ಕೊಡುತ್ತಾರೆ ಎಂಬುದಾಗಿ ನೀವು ನಂಬಬೇಕು. ಅವಾಗಲೇ ಆಶೀರ್ವದಿಸಲ್ಪಡ್ತೀರಿ. ಜ್ಞಾನದ ಕೊರತೆ ಇರುವುದಾದರೆ ದೇವರಿಗೆ ಬೇಡಿಕೊಳ್ಬೇಕು, ಆಗ ಧಾರಾಳವಾಗಿ ಆತನು ಕೊಡ್ತಾನೆ. ಆದರೆ ಅಪನಂಬಿಕೆಯಿಂದ ಕೇಳುವವನಿಗೆ ಏನು ದೊರಕುವುದಿಲ್ಲ. ನೀವು ನಂಬಿಕೆಯಲ್ಲಿರುವುದಾದರೆ ಸಮೃದ್ಧಿಯಲ್ಲಿರ್ತೀರಿ ಪ್ರಿಯರೇ. ನಂಬಿಕೆ ಇಲ್ಲದವರಾಗಿರೋದಾದ್ರೆ ಏನೋ ದೇವರಿಗೆ ಶೋಧಿಸಿರುವ ಹಾಗೆ, ಇಲ್ಲವೇ ಸುಮ್ಮನೆ ಸಡಿಲಾಗಿ ದೇವರಿದ್ರೆ ಕಾಣಿಸಿಕೊಳ್ಳಲಿ, ದೇವರಿದ್ರೆ ಕೊಡ್ಲಿ, ದೇವರು ಏನು ಮಾಡಿದ್ದಾರೆ ಎಂದು ಸವಾಲು ಕೇಳುವವರಾಗಿ ಒಂಥರ ಅಪನಂಬಿಕೆಯಿಂದ ನಾವು ಎಷ್ಟೇ ಹೊತ್ತು ಎಷ್ಟೇ ವಿಷಯಗಳಲ್ಲಿ ಪ್ರಾರ್ಥನೆ ಮಾಡಿದ್ರೂ ಕೂಡ ಏನೂ ಹೊಂದಲಾರದೇ ಇರಬಹುದು. ರೆಗ್ಯುಲರ್ ಆಗಿ ದೇವರ ಸಭೆಗೆ ಹೋಗಿ ಪ್ರಾರ್ಥಿಸುವವರಾಗಿರೋದಾದರೆ ನಿಮ್ಮ ಜೀವಿತದ ಕೊರತೆಗಳೆಲ್ಲ ತೀರಿಸಲ್ಪಡ್ತವೆ. ಈ ದಿನ ಸಭೆಗೆ ಹೋದಾಗ ನಿಮ್ಮ ಅವಶ್ಯಕತೆಗಳು ಏನೆಂದು ಅದನ್ನು ಪ್ರಾರ್ಥನೆಯಲ್ಲಿ ಯೇಸುವಿಗೆ ಹೇಳ್ನೋಡಿ. ಜೊತೆ ವಿಶ್ವಾಸಿಗಳಿಗೆ ಹಂಚಿಕೊಳ್ಳ್ರಿ. ನಿಮ್ಮ ಭಾರವನ್ನೆಲ್ಲ ದೇವರ ಸೇವಕರೊಂದಿಗೆ ಶೇರ್ ಮಾಡಿಕೊಳ್ಳಿರಿ. ನಿಮ್ಮಲ್ಲಿ ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸಿಕೊಳ್ಳಿರಿ ಎಂದಿದ್ದಾರೆ ಯೇಸು. ಅವಾಗಲೇ ಅದ್ಭುತ ಕಾರ್ಯ ನಮಗುಂಟಾಗ್ತವೆ.
ಸಭೆಗೆ ಹೋಗುವುದನ್ನು ನಿರ್ಲಕ್ಷ್ಯ ಮಾಡಬೇಡಿರಿ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಮ್ಮೆ ನಿಮ್ಮ ಪಾದ ಸನ್ನಿಧಿಗೆ ಬರುತ್ತೇವೆ. ನಂಬಿಕೆಯೇ ಕಣ್ಮರೆಯಾಗುವಂತಹ ಈ ಅಂತ್ಯ ದಿನಗಳಲ್ಲಿ ನಮ್ಮ ನಂಬಿಕೆ ಕಾಪಾಡಿಕೊಳ್ಳುವುದಕ್ಕಾಗಿ ದೇವರು ಇದ್ದಾರೆಂದು, ಆತನೇ ಯೇಸು ಕ್ರಿಸ್ತನೆಂದು, ಆತನು ನನ್ನ ಪ್ರತಿ ಅವಶ್ಯಕತೆ ತೀರಿಸುತ್ತಾನೆಂದು, ನನ್ನ ಪ್ರಾರ್ಥನೆಯನ್ನು ಲಾಲಿಸುತ್ತಾನೆಂದು, ನನಗಾಗಿ ಯಜ್ಞವಾಗಿರುವ ಯೇಸು ಮರಣ ಹೊಂದಿದ್ದಲ್ಲದೆ ಮತ್ತೆ ತಿರುಗಿ 3ನೇ ದಿನದಲ್ಲಿ ಎದ್ದು ಬಂದಿದ್ದಾರೆಂದು, ಈ ಜೀವಸ್ವರೂಪನಾದ ಯೇಸು ನನ್ನ ಆಪತ್ತಿನಲ್ಲಿ ನಮ್ಮನ್ನು ಆದುಕೊಳ್ಳುತ್ತಾರೆ ಎಂದು ನಂಬಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಮಾಡಿರಿ. ಫೋನ್ ಮಾಡಬೇಡಿರಿ, ಎತ್ತಿಲ್ಲವೆಂದು ಬಾಧೆ ಪಡಬೇಡಿರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ನಿಮಗೋಸ್ಕರ ಈ ರೀತಿ ಪ್ರತಿದಿನ ಅನುದಿನದ ಧ್ಯಾನವನ್ನು ನಾವು ಪ್ರಸಾರ ಮಾಡುತ್ತಿದ್ದೇವೆ. ಕರ್ತನ ಮಹಾಕೃಪೆಯಿಂದ ನಿಮ್ಮಲ್ಲಿ ಅನೇಕರು ಆಧ್ಯಾತ್ಮಿಕ ಬಲ ಹೊಂದುತ್ತಾ ಇದ್ದೀರಿ ಎಂಬುದಾಗಿ ಯೂಟ್ಯೂಬ್ ಚಾಟ್ನಲ್ಲಿ, ವಾಟ್ಸಪ್ನಲ್ಲಿ ತಿಳಿಸುತ್ತಿರುವುದಕ್ಕಾಗಿ ದೇವರನ್ನು ವಂದಿಸ್ತೇನೆ. ನಮ್ಮ ಈ ಪ್ರಯಾಸ ನಿಮ್ಮ ಆಧ್ಯಾತ್ಮಿಕದ ಬಲಕ್ಕಾಗಿಯೇ. ಈ ದಿನ ಭಾನುವಾರ ನಿಮ್ಮ ಸಭೆಗಳಿಗೆ ಹೋಗಿರಿ. ಕರ್ತನ ಆಲಯಕ್ಕೆ ನೀವು ಹೋಗಿ ಆರಾಧನೆ ಮುಗಿಸಿ ಬಂದ ನಂತರ ಸ್ವಲ್ಪ ಸಮಯ ತೆಗೆದುಕೊಂಡು ಈ ಲೈವ್ ಕಾರ್ಯಕ್ರಮವನ್ನು ನಂತರ ನಿಮ್ಮ ಅನುಕೂಲತೆಯ ಮೇರೆಗೆ ವೀಕ್ಷಿಸಬೇಕೆಂದು ಕೋರುತ್ತೇನೆ. 100ರಷ್ಟು ಆಶೀರ್ವಾದ ಹೊಂದಿಕೊಳ್ಳಿರಿ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.